ಕಲಾವಿದರಾದಂತಹ ರಾಘವೇಂದ್ರ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ಕಾರ ರಾಘವೇಂದ್ರ ಅವರೇ, ನೀವು ಕೂಡ ಟಿವಿಯಲ್ಲಿ ಗಮನಿಸ್ತಾ ಇರ್ತೀರಿ, ರಾಮಲಲ್ಲಾನ ಸಂಪೂರ್ಣವಾದಂತಹ ಮೂರ್ತಿ ಹೇಗಿದೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ನೋಡ್ತಾ ಇದ್ದೀವಿ. ಬೆಳಿಗ್ಗೆಯಿಂದಲೂ ಕೂಡ 2 ಫೋಟೋಗಳು ಬಂದಿತ್ತು. ಒಂದು ಕಣ್ಣು ಮುಚ್ಚಿದಂತಹ ಫೋಟೋ, ಮತ್ತೆ ಅರ್ಧ ಭಾಗ ದೇಹವನ್ನ ಮುಚ್ಚಿದಂತ, ಅದು ಬಟ್ಟೆಯಿಂದ ಮುಚ್ಚಲಾದಂತಹ ಫೋಟೋ. ಈಗ ಸಂಪೂರ್ಣವಾಗಿ ಬಾಲರಾಮ ಹೇಗಿದ್ದಾನೆ ಅನ್ನೋದನ್ನ ನಾವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀವಿ. ಹೇಗೆ ಅನಿಸ್ತಾ ಇದೆ ಸರ್? ಇದು ಸಾಕ್ಷಾತ್ ಪೂರ್ಣಚಂದ್ರನನ್ನ ಮೊದಲ ಬಾರಿಗೆ ನೋಡಿದ್ರೆ ಯಾವ ಆನಂದ ಆಗುತ್ತೋ ಹಾಗೆ ಬಾಲ ರಾಮಚಂದ್ರನನ್ನ ನೋಡಿದಾಗ ಕೂಡ ಅದೇ ಅನುಭವ ಆಗಿದೆ. ಅದ್ಭುತವಾದ ದೈವಿ ಕಳೆ ಮುಖದಲ್ಲಿ ಬಂದಿರೋದಂತೂ ಸತ್ಯವೇ. ಮೋಸ್ಟ್ಲಿ ನೇತ್ರೋನ್ಮೇಲಿನ ಒಂದು ಆಗ್ಬೇಕಾಗಿರಬಹುದು. ಬಹುಶಃ ಕಣ್ಣನ್ನ ಮಾಡೋ ಕೆಲಸವನ್ನು ಬಾಕಿ ಇಟ್ಕೊಂಡಿರ್ತಾರೆ ಅಂತ ಆಗದ ಕೆಲವು ಮಾತುಗಳಲ್ಲಿ ಹೇಳ್ತವೆ. ತುಂಬಾ ಅದ್ಭುತವಾಗಿ ಬಂದಿದೆ ಶಿಲ್ಪ. ಆದ್ರೆ ಒಂದು ಕುತೂಹಲದ ಪ್ರಶ್ನೆ ಇತ್ತು, ಬೆಳಗ್ಗೆ ಬಂದಾಗ ಒಂದ್ ಕೈನಲ್ಲಿ ಕೋದಂಡ ಇರ್ಲಿಲ್ಲ ಅಂತ. ಆದ್ರೆ ಇದು ಮಧ್ಯಾಹ್ನದ ಹೊತ್ತಿಗೆ ಅದಕ್ಕೆ ಸುವರ್ಣ ಉತ್ತರವೇ ಸಿಕ್ಕಿದೆ ಅಂತ ಹೇಳ್ಬೇಕು. ಸುವರ್ಣ ಚಾನೆಲ್ ಅಲ್ಲೇ ಹೇಳ್ತಾ ಇದೀವಿ. ಹಾಗಾಗಿ ಸ್ವರ್ಣಮಯ ಧನುರ್ಧಾರಿಯಾಗಿ ರಾಮ ಕಂಗೊಳಿಸ್ತಾ ಇದ್ದಾನೆ. ತುಂಬಾ ವಿಶೇಷವಾದ ಅಂಶಗಳನ್ನ ನೀವು ಗಮನಿಸಿರಬಹುದು ಇಡೀ ಶಿಲ್ಪದ ಪ್ರಭಾವಳಿಯಲ್ಲಿ. ನೀವು ಎದೆಯಲ್ಲಿ ನೋಡಿದ್ರೆ ಶ್ರೀವತ್ಸ ಲಾಂಛನವನ್ನ ನೋಡಬಹುದು. ಪ್ರಭಾವಳಿಯಲ್ಲಿ ದಶಾವತಾರಗಳನ್ನ ತೋರಿಸಿದ್ದಾರೆ, ಶಂಖಚಕ್ರ ಗದಾ ಪದ್ಮವನ್ನ ತೋರಿಸಿದ್ದಾರೆ. ಭಾರತೀಯ ಸನಾತನ ಸಂಸ್ಕೃತಿಯ ಸಂಕೇತಗಳೇ ಅಂತ ಕರೆಸಿಕೊಳ್ಳುವ ಓಂಕಾರ ಮತ್ತೆ ಸ್ವಸ್ತಿಕವನ್ನ ಗಮನಿಸಬಹುದು. ಆಕ್ಚುಲಿ ಅವರ ಬಲಹಸ್ತದಲ್ಲಿ ಅದು ಚಿನ್ಮುದ್ರೆಯೋ ಹೌದು, ಅಲ್ಲೇ ಬಾಣವನ್ನು ಕೊಟ್ಟಿದ್ದಾರೆ. ಹಾಗೊಂದು ವಿಶೇಷವಾಗಿ ಸಂಯೋಜನೆ ಮಾಡಿದ್ದಾರೆ ಅದನ್ನ ಅಂತ ಭಾವಿಸ್ತೇನೆ. ನೋಡಿ, ಸಮಸ್ಥಾನಕದಲ್ಲಿ ರಾಮ ನಿಂತಿರೋದು. ಹೆಚ್ಚಾಗಿ ಉತ್ತರ ಭಾರತದ ಶೈಲಿಯಲ್ಲೆಲ್ಲ ತ್ರಿಭಂಗದಲ್ಲಿ ಶಿಲ್ಪಗಳಿರ್ತವೆ. ಒಂದು ಮಂಡಿಯನ್ನು ಬಗ್ಗಿಸಿ ಒಂದ್ ಸ್ವಲ್ಪ ಮೂಮೆಂಟ್ ಕೊಟ್ಟ ಹಾಗಿರುತ್ತೆ ಶಿಲ್ಪಗಳಲ್ಲಿ. ಇದು ಸಮಸ್ಥಾನಕದಲ್ಲಿ ನಿಂತಿರೋದು. ನೀವು ಕರೆಕ್ಟ್ ಆಗಿ ಒಂದು ಅಟೆನ್ಷನ್ ಪೊಸಿಷನ್ ಹೇಳ್ತಿರಲ್ಲ, ಹಾಗೆ ನಿಂತ್ಕೊಂಡಿರೋ ಹಾಗಿದೆ. ತುಂಬಾ ಲಲಿತವಾದ ವಿಗ್ರಹ ಅಂತ ಮೊದಲ ನೋಟಕ್ಕೆ ಅನ್ಸುತ್ತೆ. ಇನ್ನೊಂದು ಲತಾ ಪಟ್ಟಿಕೆಯಲ್ಲಿ ಮಾಡಿರುವಂತಹ ಸುಳಿಯಲ್ಲಿ ಸುರುಳಿ ಅಥವಾ ಸುಳಿಗಳಲ್ಲಿ ಬೇರೆ ಬೇರೆ ವಿಗ್ರಹಗಳನ್ನ ಅವರು ಕೆತ್ತನೆ ಮಾಡಿದ್ದಾರೆ. ಸಾಂಕೇತಿಕವಾಗಿದೆ, ಎಲ್ಲವೂ ತುಂಬಾ ವಿಶೇಷವಾಗಿ. ಅಥವಾ ಈ ಚಿತ್ರದಲ್ಲಿ ನಮಗೆ ಹಾಗೆ ಕಾಣಿಸುತ್ತೆ. ದಶಾವತಾರ ಇರಬಹುದು, ನೀವು ಅದರ ಕೆಳಗಡೆ ಮತ್ತೆ ಗರುಡ ಮತ್ತೆ ಆಂಜನೇಯನನ್ನ ಕೆತ್ತನೆ ಮಾಡಿದ್ದು ಕಾಣಿಸುತ್ತೆ. ಕೀರ್ತಿ ಮುಖದಲ್ಲಿಯೂ ಯಾವುದೋ ಒಂದು ವಿಗ್ರಹ ಪದ್ಮಾಸನದಲ್ಲಿ ಕೂತಿದ್ದು ಕಾಣಿಸುತ್ತೆ. ಸ್ಪಷ್ಟವಾಗಿ 2 ಚಿತ್ರದಲ್ಲೂ ಕಾಣಿಸ್ಲಿಲ್ಲ. ಮೇಲ್ಗಡೆ ಕೂಡ ತ್ರಿಮೂರ್ತಿಗಳನ್ನ ತೋರ್ಸೋದಕ್ಕಿರ್ಬೋದು, ಕೆಳಗಡೆ ಪಟ್ಟಿಕೆಯಲ್ಲಿಯೂ ಕಾಣಿಸುತ್ತೆ. ಆ ತರದ್ದು ತುಂಬಾ ವಿಶೇಷವಾದ ಭಾರತೀಯ ಸಂಸ್ಕೃತಿಯ ವಿಶೇಷ ಅನಾವರಣವನ್ನ ಮಾಡ್ಲಿಕ್ಕೆ ಶಿಲ್ಪಿ ತುಂಬಾ ವಿಶೇಷವಾದ ಪ್ರಯತ್ನ ಹಾಕಿದ್ದಾರೆ ಅಂತ ಭಾವಿಸ್ತೇನೆ. ನಿಜಕ್ಕೂ ತಾವು ಒಬ್ಬ ಕಲಾವಿದರಾಗಿ, ಈಗ ನಾವು ಬಾಲರಾಮನ ಈ ಮೂರ್ತಿನೇ ನಾವು ನೋಡ್ತಾ ಇದ್ದೀವಿ, ಒಂದು ವಿಗ್ರಹವಾಗಿ, ಜೊತೆಗೆ ದೇವರ ಸ್ವರೂಪದಲ್ಲಿ ನೋಡ್ತಾ ಇರ್ತೀವಿ. ಆದ್ರೆ ಒಬ್ಬ ಕಲಾವಿದರಾಗಿ ತಾವು ನೋಡ್ತಾ ಇದ್ದಾಗ ಆ ಕಲ್ಲೂ ಕೂಡ, ಅಂದ್ರೆ ಆ ಕೃಷ್ಣ ಶಿಲೆ ಕೂಡ ಕರುನಾಡಿದ್ದು, ಶಿಲ್ಪಿ ಕೂಡ ಕರುನಾಡಿನವರು. ತಾವು ಅದನ್ನ ಒಬ್ಬ ಕಲಾವಿದನಾಗಿ ಹೇಗೆ ನೋಡ್ತೀರಿ, ಹೇಗೆ ವರ್ಣಿಸ್ತೀರಿ ಅಂತ ಈ ಒಂದು ವಿಗ್ರಹವನ್ನ? ನಾನೊಬ್ಬ ಕನ್ನಡಿಗನಾಗಿ ಕನ್ನಡಿಗರೇ ಆದಂತಹ ಶಿಲ್ಪಿಗಳಿಗೆ ಈ ಅವಕಾಶ ಸಿಕ್ಕಿದ್ದು ಅನ್ನೋ ಭಾಗ್ಯಕ್ಕಾಗಿ ಭಗವಂತನಿಗೆ ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ನಮ್ ಭಾಗ್ಯ ದೊಡ್ಡದು, ಕನ್ನಡಿಗರ ಭಾಗ್ಯ ದೊಡ್ಡದು. HD ಕೋಟೆ, ಹೆಗಡದೇವನ ಕೋಟೆಯ ಸೋಪ್ ಸ್ಟೋನ್, ಅದನ್ನ ಕೃಷ್ಣಶಿಲೆ ಅಂತ ಕರಿತೀವಿ, ಅದು ಕೆತ್ತನೆಗೆ ಸ್ವಲ್ಪ ಅನುಕೂಲಿಕರಿಯಾದ್ದು ಹೌದು. ಹಾಗಾಗಿ ಅದರಲ್ಲಿ ಮಾಡುವಂತ ಅವಕಾಶ ಸಿಕ್ಕಿತು. ಮತ್ತೆ ಮಾತ್ರವಲ್ಲ, ನಮ್ಮ ಸ್ವಲ್ಪ ನೀವು ಅದನ್ನ ಸರಿಯಾಗಿ ಗಮನಿಸಿದ್ರೆ ನಮ್ಮ ಹೊಯ್ಸಳ ವಾಸ್ತುಶಿಲ್ಪ ಶಿಲ್ಪಶೈಲಿಯ ಕೆಲವಾರು ಅಂಶಗಳನ್ನ ಅವರು ಅದರೊಳಗೆ ಅಳವಡಿಸ್ಕೊಂಡಿದ್ದಾರೆ. ಉತ್ತರ ಭಾರತದಲ್ಲಿ ಈ ಶೈಲಿ ಇಲ್ಲ. ಹಾಗಾಗಿ ನಮ್ಮ ಹೊಯ್ಸಳ ಶೈಲಿ, ದಕ್ಷಿಣದ ಶೈಲಿಯ ವಿಗ್ರಹವೊಂದನ್ನ ಅಲ್ಲಿ ನೋಡೋಕ್ ಸಾಧ್ಯ ಆಗಿದೆ. ಇದರಲ್ಲಿ ಸುಮಾರಾಗಿ ತುಂಬಾ ವಿಶೇಷ ಅಂಶಗಳನ್ನ ಅವರು ಗಮನಿಸಿ ಮಾಡಿದ್ದಾರೆ. ಹಾಗಾಗಿ ಕನ್ನಡಿಗರಾಗಿ, ಕಲಾವಿದನಾಗಿ ಮಾತ್ರ ಅಲ್ಲ, ಕನ್ನಡಿಗನಾಗಿ, ಭಾರತೀಯನಾಗಿ ತುಂಬಾ ಹೆಮ್ಮೆ ಪಡ್ತೇನೆ. ನಮ್ಮವರು ಅನ್ನೋ ಅಭಿಮಾನ ಇನ್ನೊಂದು ಮಣ ಜಾಸ್ತಿ. ನಿಜ ನಿಜ. ಇದರ ಜೊತೆಗೆ ಶ್ರೀರಾಮನಿಗೆ ಎಲ್ಲರೂ ಕೂಡ ಸಮ ಅನ್ನೋದಕ್ಕೆ ಈಗ ನಾವು ಗಮನಿಸಬಹುದು. ಈಗ ಆ ಮೂರ್ತಿಯಲ್ಲಿ ಹೊಯ್ಸಳ ಕಾಲದ ಒಂದು ಆಭರಣ ಆತನ ಮೇಲೆ, ಮೂರ್ತಿಯ ಮೇಲೆ ಏನೋ ಕೆತ್ತಿದ್ದಾರೆ. ಸೊ ಅದು ಹೊಯ್ಸಳ ಶೈಲಿಯಲ್ಲಿದೆ. ಜೊತೆಗೆ ಪಂಚೆನ ದಕ್ಷಿಣ ಭಾರತದಲ್ಲಿ ಬೇರೆ ರೀತಿಯಲ್ಲಿ ತೊಡಲಾಗುತ್ತೆ, ಉತ್ತರ ಭಾರತದಲ್ಲಿ ಬೇರೆ ರೀತಿ ತೊಡಲಾಗುತ್ತೆ. ಸೊ ಉತ್ತರ ಭಾರತದ ಶೈಲಿಯಲ್ಲಿ ಪಂಚೆ ತೊಟ್ಟಂತಹ ಆ ಒಂದು ಕೆತ್ತನೆಯನ್ನು ಅಲ್ಲಿ ಕೆತ್ತಲಾಗಿರುವಂಥದ್ದು, ಇದನ್ನ ತಾವು ಗಮನಿಸಿದೀರಾ?
ಹೌದು ಹೌದು ಹೌದು. ನೀವು ಅದ ಆಭರಣಗಳನ್ನ ಎಲ್ಲವೂ ನೋಡಿದ್ರೆ ನಮ್ಮ ಹೊಯ್ಸಳ ಶೈಲಿಯಲ್ಲಿದೆ. ಆ ಅದರಲ್ಲಿ ನೀವು ನೋಡಿದ್ರೆ ಅವರದ್ದು ತುಕೂಲ ಅಂತ ಎರಡು ಕಡೆಯಿಂದ ಬಂದಿರೋ ವಸ್ತ್ರ ಕಾಣಿಸ್ತಿತ್ತಲ್ಲ, ಬಟ್ಟೆ, ಅದನ್ನ ನೀವು ಪಾಂಡುರಂಗನ ವಿಗ್ರಹದಲ್ಲಿ ಮತ್ತೆ ಪುರಿ ಜಗನ್ನಾಥನ ಇದ್ರಲ್ಲಿ ಎಲ್ಲ ಕಾಣಿಸುವಂತಹ ವಸ್ತ್ರ. ಅದು ಹೆಚ್ಚಾಗಿ ಈ ಶೈಲಿಯ ಹೀಗ್ ಬಂದು ಡ್ರೈಪರೀಸ್ ಅಂತ ಕರಿತೀವಿ, ಅದು ಬಂದು ಹೀಗೆ ಗಾಳಿಯಲ್ಲಿ ಹಾರಿ ನಿಂತ ಹಾಗೆ ಕಾಣಿಸುವಂತದ್ದು ಚಿತ್ರ ಶೈಲಿಯಲ್ಲಿದೆ. ಅದು ಪಟಚಿತ್ರಗಳಲ್ಲಿ ಈ ಶೈಲಿ ಕಾಣಿಸುತ್ತೆ. ಹಾಗಾಗಿ ಸಮಗ್ರ ಭಾರತವನ್ನ ಪ್ರತಿನಿಧಿಸುವಂತಹ ಚಿತ್ರವೇ ಶಿಲ್ಪವೇ ಆಗಿದೆ. ಹಾಗಾಗಿ ಮೊದಲನೇ ಮಾತಿನಲ್ಲಿ ಹೇಳಿದಾಗೆ ರಾಮಚಂದ್ರ ಹುಣ್ಣಿಮೆಯ ಚಂದ್ರ ಪೂರ್ಣಚಂದ್ರನಾಗಿ ಇಡೀ ಜಗತ್ತಿಗೆ ಮಂಗಲವನ್ನ ಉಂಟು ಮಾಡುವ ಮಂಗಲಕರವಾದ ದಿವ್ಯ ವದನವನ್ನು ಹೊತ್ತು ಬಂದಿದ್ದಾನೆ. ನಾವೆಲ್ಲ ನತಮಸ್ತಕರು ಅವನಿಗೆ. ಅಂತದ್ದೊಂದು ವಿಶೇಷ ವಿಗ್ರಹ ಕೊಟ್ಟಿದ್ದಕ್ಕಾಗಿ ಅರುಣ್ ಯೋಗಿರಾಜ್ ಅವರಿಗೂ ನಾವು ವಿಶೇಷ ವಂದನೆಗಳನ್ನ, ನಾವೆಲ್ಲ ನಿಮ್ಮ ಪರವಾಗಿ ಅಭಿಮಾನವನ್ನ ವ್ಯಕ್ತಪಡಿಸ್ತೇವೆ ಅಂತ ಹೇಳ್ಬೋದು. ರಾಘವೇಂದ್ರ ಅವರೇ, ಜೊತೆಗೆ ಪ್ರತಿಯೊಂದು ವಿಗ್ರಹದಲ್ಲೂ ಒಂದು ಆ ಭಾವ ಏನಿರುತ್ತೆ, ಆ ಭಾವ ಬಹಳ ಪ್ರಮುಖ ಆಗುತ್ತೆ. ಬಹುಶಃ ನಾವು ಅರುಣ್ ಯೋಗಿರಾಜ್ ಅವರ ಈ ಹಿಂದಿನ ಕಲಾಕೃತಿಗಳನ್ನ ನೋಡಿದಾಗ ಕೂಡ ಏನು ಅವರಲ್ಲಿ ವಿಭಿನ್ನ ಅಥವಾ ವಿಶೇಷತೆ ಅಂತ ನಾವು ನೋಡ್ತಾ ಹೋದ್ರೆ ಅದು ಆ ಭಾವವನ್ನ ನಾವು ಈ ವಿಗ್ರಹದಲ್ಲೂ ಕೂಡ, ಅಂದ್ರೆ ರಾಮನ ಆ ಒಂದು ಬಾಲರೂಪ ಇದ್ರೂ ಕೂಡ ಆ ಒಂದು ಗಾಂಭೀರ್ಯತೆ ಕೂಡ ಅಲ್ಲಿರುವಂಥದ್ದು, ಜೊತೆಗೆ ಒಂದು ಮಂದಸ್ಮಿತವಾದಂಥ ಆ ನಗು, ಇವೆಲ್ಲವೂ ಕೂಡ ಒಂದು ಸಂಪೂರ್ಣವಾದಂತಹ ಬಾಲರಾಮನ ವಿಗ್ರಹ ಆಗೋದಕ್ಕೆ ಕಾರಣ ಆಯ್ತು ಅಂತ ಅನ್ಸುತ್ತಾ ಅಂತ ಆ ಭಾವದ ಬಗ್ಗೆ ತಾವು ಹೇಳೋದಾದ್ರೆ? ಹೌದು, ನೀವ್ ಹೇಳಿರೋ ಮಾತು ತುಂಬಾ ಸರಿಯಾಗಿದೆ. ನೋಡಿ, ಕೇವಲ ಗಂಭೀರ ಆದ್ರೂ ಮುಗ್ಧತೆ ಇರೋದಿಲ್ಲ, ಮುಗ್ಧ ಆದ್ರೆ ಗಾಂಭೀರ್ಯ ಇರೋದಿಲ್ಲ. ರಾಮನ ಈ ಮುಗ್ಧ ಗಾಂಭೀರ್ಯ, ಸ್ನಿಗ್ಧ ಗಾಂಭೀರ್ಯ ಅನ್ನೋದನ್ನ ಬಾಲರಾಮನಲ್ಲಿ 5 ವರ್ಷ ಅಂದಾಜಿನ ಮಗುವಿನ ಮುಖದಲ್ಲಿ ತರಬೇಕು ಅಂದಾಗ ಶಿಲ್ಪಿ ಧ್ಯಾನಸ್ಥನಾಗಿ ತಪಸ್ವಿಯಾಗಿ ಮಾಡದೇ ಇದ್ರೆ ಆ ಭಾವ ಮೂಡಿ ಬರೋದಕ್ಕೆ ಸಾಧ್ಯವೇ ಇರೋದಿಲ್ಲ. ಹಾಗಾಗಿ ನಮ್ಮ ಪರಂಪರೆಯಲ್ಲಿ ಚಿತ್ರಗಳನ್ನ ಮಾಡುವಾಗ ಅದಕ್ಕೊಂದು ಕ್ರಮವನ್ನ ಹೇಳಿರೋದು, ಅದಕ್ಕೊಂದು ಧ್ಯಾನ ಶ್ಲೋಕವನ್ನ ಹೇಳಿರೋದು. ಅವನೊಂದು ತಪಸ್ವಿಯಂತೆ ಯೋಗಿಯಂತೆ ಕುಳಿತು ಅಷ್ಟು ದಿನ ವ್ರತದೀಕ್ಷಿತನಾಗಿಯೇ ಚಿತ್ರವನ್ನ ಮಾಡ್ತಾನೆ. ಇವರಿಗೆ ಶಿಲ್ಪಿಗೆ ಹೆಸರಿನಲ್ಲೇ ಯೋಗಿ ಅಂತಿದೆ, ಯೋಗಿ ರಾಜ ಅಂತಿದೆ. ಹಾಗಾಗಿ ಅವರೊಂದು ಯೋಗ ಸ್ಥಿತಿಯಲ್ಲಿ ಧ್ಯಾನ ಸ್ಥಿತಿಯಲ್ಲಿ ಮಾಡಿದಾಗ ಮಾತ್ರ ಅಂತದ್ದೊಂದು ಚಿತ್ರ ಇಷ್ಟು ಚಂದವಾಗಿ ಮೂಡಿ ಬರ್ಲಿಕ್ಕೆ ಸಾಧ್ಯ ಅನ್ಸುತ್ತೆ. ನೀವು ಆ ಮುಖದಲ್ಲಿರೋ ಮುಗ್ಧತೆಯನ್ನು ಕಾಣಬಹುದು, ಆ ರಾಜನಿಗೆ ಬೇಕಾದ ಗಾಂಭೀರ್ಯವನ್ನು ಕಾಣಬಹುದು. ಅದು ಎರಡನ್ನೂ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಅದ್ಭುತವಾಗಿ ಬಂದಿದೆ. ನನಗಂತೂ ನನ್ ಮೊದಲ ನೋಟಕ್ಕೆ ಇದೇ ಒರಿಜಿನಲ್ ಹೌದಾ ಅಲ್ವಾ, ಈ ಕಾಲದಲ್ಲಿ ಯಾವ್ದು ಸತ್ಯ ಸುಳ್ಳು ಅಂತ ನಂಬೋಕೆ ಸಾಧ್ಯ ಇಲ್ಲದೆ ಇರೋವಾಗ ನನ್ನಂತವನಿಗೂ ಸಹಜವಾಗಿ ಕುತೂಹಲ ಇತ್ತು. ಅಥವಾ ಫೇಕ್ ಬಿಟ್ರ, ಅಥವಾ ಇದ್ರನ್ನು ಏನಾದ್ರು ಏನು ಡೀಪ್ ಫೇಕ್ ಅಲ್ಲಿ ಮಾಡಿ ಕಳಿಸ್ಬಿಟ್ಟಿದಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದ್ಯಾ, ಇದು ಒರಿಜಿನಲ್ ನಂಬೋದಾ ಅಂತೆಲ್ಲ ಪ್ರಶ್ನೆ ನಾನು ಕೇಳ್ಕೊಂಡಿದ್ದೀನಿ. ಆದ್ರೆ ಮಾಧ್ಯಮ ಸ್ನೇಹಿತರು ಕಳಿಸಿ ನೋಡಿ ಅಂತ ಹೇಳಿದಾಗ ತುಂಬಾ ಸಂತೋಷ ಪಟ್ಟಿದ್ದೀನಿ. ತುಂಬಾ ಅದ್ಭುತವಾಗಿ. ನಿಜ, ಖಂಡಿತವಾಗ್ಲೂ ರಾಘವೇಂದ್ರ ಅವರೇ, ನಮಗೂ ಕೂಡ ಆ ಫೋಟೋವನ್ನ ಮೊದಲ ಬಾರಿಗೆ ನೋಡಿದಂತಹ ಸಂದರ್ಭದಲ್ಲಿ ಇದೇನಾ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಮೂಡಿತ್ತು. ಆದರೆ ಈಗ ಇದೇ ಅನ್ನುವಂಥದ್ದು ಕನ್ಫರ್ಮ್ ಆಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಬ್ರಹ್ಮಕಮಲದಲ್ಲಿ 51 ಇಂಚಿನ ರಾಮಲಲ್ಲ ವಿಗ್ರಹ ನಿಂತಿರುವಂತಹ ಒಂದು ಭಂಗಿಯಲ್ಲಿ, ಜೊತೆಗೆ ಪ್ರಭಾವಳಿಯ ಸುತ್ತ ವಿಷ್ಣುವಿನ ದಶಾವತಾರವನ್ನ ಕೆತ್ತಿರುವಂಥದ್ದು. ಅದಕ್ಕೆ ಅರುಣ್ ಯೋಗಿರಾಜ್ ಅವರು ಒಂದು ತಪಸ್ವಿಯ ರೀತಿಯಲ್ಲೇ ಕಾರ್ಯವನ್ನು ಮಾಡಿದ್ದಾರೆ. 7 ತಿಂಗಳ ಕಾಲ ಕುಟುಂಬದಿಂದ ದೂರ ಇದ್ದಾರೆ. ಅದಕ್ಕಾಗಿ ಅವರ ಜೀವನ ಶೈಲಿಯಲ್ಲೂ ಕೂಡ ಸಾಕಷ್ಟು ಮಾರ್ಪಾಡನ್ನು ಮಾಡಿ ಆ ತಪಸ್ಸಿನಿಂದಲೇ ಈ ರೀತಿಯಾದ ಒಂದು ಅದ್ಭುತವಾದಂತಹ ವಿಗ್ರಹ ಕಲೆ ಮೂಡಿ ಬಂದಿದೆ ಅನ್ನುವಂಥದ್ದು. ರಾಘವೇಂದ್ರ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ನಿಜಾರ್ಥದಲ್ಲಿಯೂ ನಮ್ಮ ಯಾವುದೇ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠೆಯಾಗಬೇಕಾದ ವಿಗ್ರಹಕ್ಕೆ ತಾಲಮಾನಾದಿ ಪ್ರಮಾಣಗಳನ್ನ ಹೇಳಿರೋ ಹಾಗೆ ಶಿಲ್ಪಿಗೆ ಹಾಗೆ ಅವನು ದೀಕ್ಷಾಬದ್ಧನಾಗಿ ಆ ಕೆಲಸ ಮಾಡ್ತಾ ಇರ್ತಾನೆ. ಆಮೇಲೆ ದೇವಸ್ಥಾನದ ಪ್ರಾಂಗಣದಲ್ಲಿ ಭಿತ್ತಿಯಲ್ಲಿರೋ ಚಿತ್ರಗಳನ್ನ ನಿರ್ಮಾಣ ಮಾಡೋರಿಗೆ ಈ ತರದ್ದೊಂದು ಕಠಿಣವಾದ ದೀಕ್ಷೆ ಅಂತ ಇರೋದಿಲ್ಲ. ಅವರು ಆಕ್ಚುಲಿ ಪ್ರತಿಯೊಂದು ಕಾರ್ಯವೂ ಶ್ರದ್ಧೆಯಿಂದಲೇ ಮಾಡ್ಬೇಕು, ತಪಸ್ಸಿನಂತಲೇ ಮಾಡ್ಬೇಕು. ಅವಾಗ್ಲೇ ಅದು ಮೂರ್ತಿ ಆಗ್ಲಿ ಚಿತ್ರವಾಗ್ಲಿ ಚೆನ್ನಾಗಿ ಬರೋದು. ಹಾಗಾಗಿ ಇದರಲ್ಲೂ ಪ್ರಾಣ ಪ್ರತಿಷ್ಠೆ ಆಗ್ಬೇಕಾಗಿರೋ ವಿಗ್ರಹವನ್ನ ದೀಕ್ಷಾಬದ್ಧನಾಗಿಯೇ ಮಾಡ್ಬೇಕು ಅಂತಲೇ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಅದನ್ನ ಅತ್ಯಂತ ಅದ್ಭುತವಾಗಿ ಮಾಡಿದ್ದಾರೆ ಅಂತ ನನಗೆ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇದು ನಾವು ಕೇಳಿದ್ದು ಪ್ರಾಣ ಪ್ರತಿಷ್ಠೆ ಆಗೋ ದೇವರದ ಜೊತೆಗೆ 4 ಬೇರೆ ಪ್ರತಿಮೆಗಳು ಇರ್ತವೆ ಅಂತ.
ಸೀತೆ, ಆಂಜನೇಯ, ಹನುಮಂತ ಇರ್ತಾರೆ, ಆಂಜನೇಯ ಮತ್ತು ಲಕ್ಷ್ಮಣ ಎಲ್ಲ ಇರ್ತಾರೆ ಅಂತ ಕೇಳಿದ್ವಿ. ಅದು ಇದೇ ಪಾಣಿಪೀಠದ ಮೇಲೆ ಆ ವಿಗ್ರಹಗಳು ಬರುತ್ತಾ ಅನ್ನೋದೊಂದು ಕುತೂಹಲ ಇದೆ ನನಗೆ. ಗೊತ್ತಿಲ್ಲ ಇದನ್ನ ಹೇಗೆ ಮಾಡ್ತಿದ್ದಾರೆ ಅಂತ. ಎಸ್, ನಿಜ ನಿಜ. ಒಟ್ಟಾರೆಯಾಗಿ ಕೋಟ್ಯಂತರ ಭಕ್ತಗಣ, ರಾಮ ಭಕ್ತಗಣ ಕಾಯ್ತಾ ಇದ್ದಂಥದ್ದು ಈಗ ನಮ್ಮ ಎದುರಿಗೆ ಬಂದು ನಿಂತಿರುವಂಥದ್ದು ಆ ವಿಗ್ರಹ. ಥ್ಯಾಂಕ್ ಯು ಸೋ ಮಚ್ ತಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ, ಸುವರ್ಣ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.